ವಾಣಿಜ್ಯ ಸ್ಥಳದಲ್ಲಿ ಗೃಹ ಬಳಕೆ ಸಿಲಿಂಡರ್ ಬಳಕೆ ನಿಷೇಧವನ್ನು ಸರ್ಕಾರ ಮಾಡಬೇಕು ಎಂದು ಗ್ರಾಹಕ ರಕ್ಷಣಾ ಕಲ್ಯಾಣ ಫೌಂಡೇಶನ್ನ ಚೇತನ್ ಕುಮಾರ್ ಹೇಳಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಶಿರಸಿ ಕಾರವಾರದಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ನಡೆದಿರುವುದು ಗಮನಿಸಿದ್ದೇವೆ. ಅನಧಿಕೃತವಾಗಿ ಗ್ಯಾಸ್ಗಳನ್ನು ಫಿಲ್ ಮಾಡಿ ಅವೈಜ್ಞಾನಿಕವಾಗಿ ಮಾರಾಟ ಮಾಡುತ್ತಿರುವುದೇ ಇಂಥ ಘಟನೆಗೆ ಕಾರಣ ಎಂದರು. ಜಿಲ್ಲೆ ಮಾತ್ರ ಅಲ್ಲದೆ ಹಲವೆಡೆ ಅನಧಿಕೃತವಾಗಿ ಗ್ಯಾಸ್ ಫಿಲ್ಲಿಂಗ್ ದಂಧೆ ನಡೆಯುತ್ತಿದೆ. ಗ್ಯಾಸ್ ಟ್ಯಾಂಕರ್ ವಾಹನಗಳಿಂದಲೇ ಈ ಫಿಲ್ಲಿಂಗ್ ದಂಧೆ ನಡೆಯುತ್ತಿದ್ದು, ಇದಕ್ಕೆ ಕಡಿವಾಣ ಹಾಕಬೇಕು. ಗ್ಯಾಸ್ಗಳನ್ನು ಗ್ರಾಹಕರಿಗೆ ಕೊಡುವಾಗ ಕೆಲವರು ಗ್ಯಾಸ್ಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಕದ್ದು ಮಾರಾಟ ಮಾಡುವ ದಂಧೆ ಮಾಡಲಾಗುತ್ತಿದೆ. ಕಡ್ಡಾಯವಾಗಿ ಗ್ಯಾಸ್ ಕೊಡುವಾಗ ಅದರ ತೂಕವನ್ನು ಗ್ರಾಹಕರಿಗೆ ತೋರಿಸಿಯೇ ಕೊಡಬೇಕು. ವಾಪಸ್ ಪಡೆಯಬೇಕಾದರೂ ತೂಕ ಮಾಡಿಯೇ ಪಡೆಯಬೇಕು ಎಂದರು. ಗೃಹ ಬಳಕೆ ಸಿಲಿಂಡರ್ ಹಾಗೂ ಅನಧಿಕೃತವಾಗಿ ಗ್ಯಾಸ್ ಫಿಲ್ಲಿಂಗ್ ಮಾಡಿ ವಾಣಿಜ್ಯ ಬಳಕೆಗೆ ಮಾಡುತ್ತಿರುವುದರಿಂದಲೇ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗುತ್ತಿದೆ. ಆದರೆ ಇನ್ನೂ ಇದಕ್ಕೆ ಕಡಿವಾಣ ಹಾಕಿಲ್ಲ. ಸಿಲಿಂಡರ್ಗಳನ್ನು ಬುಕ್ ಮಾಡಿದ ನಂತರ 7 ಕಿಲೋಮೀಟರ್ ವರೆಗೆ ಗ್ರಾಹಕರಿಂದ ಹೆಚ್ಚುವರಿ ಹಣ ತೆಗೆದುಕೊಳ್ಳುತ್ತಿರುವ ಬಗ್ಗೆ ದೂರುಗಳಿವೆ. ಯಾವುದೇ ಕಾರಣಕ್ಕೂ ಈ ರೀತಿಯ ಹೆಚ್ಚುವರಿ ಹಣ ತೆಗೆದುಕೊಳ್ಳುವಂತಿಲ್ಲ ಎಂದಿದ್ದಾರೆ. ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುವ ಗ್ರಾಹಕರಿಗೆ ಜಾಗೃತಿ ಮೂಡಿಸಲು ಗ್ರಾಹಕ ರಕ್ಷಣಾ ಕಲ್ಯಾಣ ಫೌಂಡೇಶನ್ ಅಭಿಯಾನ ಮಾಡುತ್ತಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಗಮನ ಹರಿಸುತ್ತಿದೆ. ಪ್ರತಿ ಮನೆಗೆ ಗ್ಯಾಸ್ ಲೈನ್ಗಳನ್ನು ಮಾಡುವ ಮೂಲಕ ಈ ರೀತಿ ಅನಧಿಕೃತ ದಂಧೆ ತಡೆಯುವ ಕೆಲಸ ಮಾಡಬೇಕಾಗಿದೆ. ಈಗ ಕೇವಲ ಬೆಂಗಳೂರು, ಮೈಸೂರು, ತುಮಕೂರು ಭಾಗದಲ್ಲಿ ಹಾಕಲಾಗಿದೆ. ಕಾರವಾರದಲ್ಲಿ ಹಲವೆಡೆ ಗ್ಯಾಸ್ ಲೈನ್ ಹಾಕಿದ್ದು ನೆಪ ಮಾತ್ರಕ್ಕೆ ಹಾಕಲಾಗಿದೆ ಎಂದು ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿಜಿಯವರು ಉಜ್ವಲ ಯೋಜನಾ ಅಡಿಯಲ್ಲಿ 600 ರೂಪಾಯಿಗೆ ಸಿಲಿಂಡರ್ ಕೊಟ್ಟಿದ್ದಾರೆ. ಅಂದ್ರೆ ಗ್ರಾಮೀಣ ವಿಭಾಗದಲ್ಲಿ 600 ರೂಪಾಯಿ ಸಿಲಿಂಡರ್ ಕೊಡೋದ್ರಿಂದ ಏನಾಗ್ತದೆ ಅಂತಂದ್ರೆ, ನಮಗೆ ಇಲ್ಲಿ ನಮ್ಮ ಕಾರವಾರ ಜಿಲ್ಲೆಯಲ್ಲಿ 1000ರಿಂದ 1500 ಆಟೋ ಇದೆಯಾ, ಅಪ್ರಾಕ್ಸಿಮೇಟ್ಲಿ 1000ರಿಂದ 1500 ಆಟೋಗಳಿದೆ. ಆ ಆಟೋಗಳಲ್ಲಿ ಡೈರೆಕ್ಟ್ ಇಲ್ಲಿಗಲ್ ಮನೆ ಒಳಗಡೆ ಕೂತ್ಕೊಂಡು ಸಿಲಿಂಡರ್ ಇಂದ ಆಟೋಗೆ ಗ್ಯಾಸ್ ನ ಪಂಪ್ ಮಾಡ್ತಾರೆ. ಪ್ಲಸ್ ಇದರಲ್ಲಿ ಇನ್ನೊಂದೇನು ಅಂತಂದ್ರೆ, ಡೊಮೆಸ್ಟಿಕ್ ಸಿಲಿಂಡರ್ 14.3 kg ಇಂದ 19 kg ಗೆ ಕನ್ವರ್ಟ್ ಮಾಡೋದ್ರಿಂದ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ 30 to 30% GST ಲಾಸ್ ಆಗುತ್ತೆ. ಏನಕ್ಕೆ ಅಂದ್ರೆ, ಡೊಮೆಸ್ಟಿಕ್ ಸಿಲಿಂಡರ್ ಬಂದು 5% GST, ಕಮರ್ಷಿಯಲ್ ಸಿಲಿಂಡರ್ ಬಂದು 18% GST ಬರುತ್ತೆ. ಕೋಟ್ಯಾಂತರ ನಷ್ಟ ಮತ್ತು ಸ್ಫೋಟವನ್ನು ಉಂಟು ಮಾಡುವ ವಾಹನ ಮತ್ತು ವಾಣಿಜ್ಯ ಸ್ಥಳಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳನ್ನು ನಿಲ್ಲಿಸಲು ಸರ್ಕಾರದ ಗಮನ ಸೆಳೆಯಲು. ಪ್ಲಸ್ ಸರ್, ಇವಾಗ ನಮ್ಮ ಶಿರಸಿ ಬಂದ್ಬಿಟ್ಟು ಒಂದು ಗ್ಯಾಸ್ ಲೀಕ್ ಆಗಿದೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಲಾಸ್ಟ್ 10 days ಬ್ಯಾಕ್ ಆಗಿದೆ. ಪ್ಲಸ್ ನಮ್ಮ ನೇವಿ ಏನಂದ್ರೆ ಕಾರವಾರ ನೇವಿ ಲಾಸ್ಟ್ 11th ಅನ್ಕೋತೀನಿ ಲಾಸ್ಟ್ ಆಗಿದೆ. ಅದು ಡೊಮೆಸ್ಟಿಕ್ ಸಿಲಿಂಡರ್ನ ಕಮರ್ಷಿಯಲ್ ಸಿಲಿಂಡರ್ಗೆ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಬೇಕಾದ್ರೆ ಏನಾಗುತ್ತೆ, 14.3 ಇಂದ 19 kg ಗೆ ಕನ್ವರ್ಟ್ ಆಗುತ್ತೆ. ಟಿಲ್ಲು ಪೈಪ್ ಅಂತ ಒಂದು ಪೈಪ್ ಇಡ್ತಾರೆ, ಇದು ರೀಫಿಲ್ ಮಾಡಬೇಕು. ಏನಕ್ಕೆ ಅಂತಂದ್ರೆ 14.3 ಇರೋ ಸಿಲಿಂಡರ್ 19 kg ಗೆ ಕನ್ವರ್ಟ್ ಮಾಡ್ತಾರೆ. ಆ ಕನ್ವರ್ಟ್ ಮಾಡಿದಾಗ ಒಳಗಡೆ ಏನಂತ ಒಂದು ನಮ್ಮ ಗ್ಯಾಸ್ ನೀವು ಒಳಗಡೆ ಒಂದು ಚಿಕ್ಕ ವಾಷರ್ ತರ ಇರುತ್ತೆ. ಆ ವಾಷರ್ ಒಂಚೂರು ಕಟ್ಟಾಯ್ತು ಅಂದ್ರೆ ಗ್ಯಾಸ್ ಲೀಕ್ ಆಗೋ ಸಂಭವನೆ. ಮೊನ್ನೆ ಶಿರಸಿಲೂ ಸೇಮ್ ಆಗಿದ್ದು, ಅದು ಗ್ಯಾಸ್ ಲೀಕ್ ಆಗ್ತಿದೆ ಅಂತ ಅಂದ್ಬಿಟ್ಟು ಪೇಪರ್ ನೀವೇ ಬರ್ತಿರೋದು ಅನ್ಕೊಂತೀನಿ. ಎಂಸಿಲ್ ಬಂದಿದ್ದಾರೆ ಅಂತ ಬರ್ತಿದ್ದಾರೆ. ಎಂಸಿಲ್ ಇರೋದಕ್ಕೆ ಒಳಗಡೆ ಚಾನ್ಸ್ ಇದೆಯೋ ನನಗೂ ಗೊತ್ತಿಲ್ಲ. ಅದು ಮೇನ್ ಗ್ಯಾಸ್ ಲೀಕೇಜ್ ಆಗೋ ಕಾರಣ ಏನು ಅಂತಂದ್ರೆ, ಎಲ್ಲೆಲ್ಲಿ ಇಲ್ಲಿಗಲ್ ಫಿಲ್ಲಿಂಗ್ ಆಗ್ತಿದೆ, ಗ್ಯಾಸ್ ನ ಇಲ್ಲಿಗಲ್ ಫಿಲ್ಲಿಂಗ್ ಆಗಿ ಎಲ್ಲೆಲ್ಲಿ ಯೂಸ್ ಮಾಡ್ತಿದ್ದಾರೆ, ಅಲ್ಲಿ ಏನಂತಂದ್ರೆ ಇದರಲ್ಲಿ ಒಂದು ಡೈರೆಕ್ಟ್ ಆಗಿ ರೋಡ್ ಏಜೆನ್ಸಿಗಳು ಪಾಲ್ಗೊಂಡಿದೆ. ರೋಡ್ ಏಜೆನ್ಸಿ ಗೋಡನ್ಗಳಿಂದ ಡಿಸ್ಪ್ಯಾಚ್ ಮಾಡೋ ಟೈಮ್ ಅಲ್ಲೂ ಅಲ್ಲೇ ಇಲ್ಲಿಗಲ್ ಫಿಲ್ಲಿಂಗ್ ನಡೀತಿದೆ. ಪ್ಲಸ್ ಇನ್ನೊಂದೇನು ಅಂತಂದ್ರೆ, ಟ್ಯಾಂಕರ್ ಇಂದ ಒಂದು ಸಿಲಿಂಡರ್ ಗೆ ಕನ್ವರ್ಟ್ ಮಾಡ್ತಾರೆ ಅವ್ರ ಪ್ಲಾಂಟ್ ಏರಿಯಾದಲ್ಲಿ ನಮಗೆ ಸಿಲಿಂಡರ್ಗಳನ್ನ. ಪತ್ರಿಕಾಗೋಷ್ಠಿಯಲ್ಲಿ ಅರುಣ್ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.